ಒಂದಾನೊಂದು ಕಾಲದಲ್ಲಿ ಸುಂದರ ಪ್ರಕೃತಿಯಿಂದ ಆವರಿಸಿದ ಹಳ್ಳಿ ಸಾತೇನಹಳ್ಳಿ. ಹೊನ್ನಾವರದ ಹತ್ತಿರವಿರುವ ಈ ಹಳ್ಳಿಯಲ್ಲಿ ಒಬ್ಬ ಧರ್ಮಾತ್ಮ ವೃದ್ಧನು ವಾಸಿಸುತ್ತಿದ್ದರು. ಓ ಮಹಾವಿಷ್ಣುವೆ, ನಿನ್ನ ನಿಜವಾದ ಶ್ರೀನಿವಾಸ ರೂಪವನ್ನು ನನ್ನ ಕಣ್ಣುಗಳಿಂದ ಒಂದು ಸಲ ನೋಡಬೇಕೆಂಬ ಕನಸಿನಿಂದ ಈ ನನ್ನ ಜೀವ ಕಾತೊರೆಯುತ್ತಿದೆ. ಆ ಆಸೆಯೊಂದಿಗೆ ವೃದ್ಧನು ಒಂದು ಬೆಟ್ಟದ ಕಡೆ ತಪಸ್ಸಿಗೆಂದು ಹೊರಟರು. ಅವರು ಹತ್ತಿದ ಬೆಟ್ಟ ಯಾವುದೇ ಸಾಮಾನ್ಯ ಬೆಟ್ಟವಲ್ಲ, ಅದು ಭಕ್ತಿಯ ತಪಸ್ಸಿಗೆ ಸಾಕ್ಷಿಯಾದ ಪವಿತ್ರ ತಳಭೂಮಿ. ಓ ನಾರಾಯಣ, ಓ ಶ್ರೀನಿವಾಸ, ನಿನ್ನ ದರ್ಶನಕ್ಕಾಗಿ ನನ್ನ ಈ ಜೀವ ಕಾತೊರೆಯುತ್ತಿದೆ. ಯಾವಾಗ ಈ ವೃದ್ಧನ ಮೇಲೆ ನಿನ್ನ ಕರುಣೆ ತಂದೆ. ಹಗಲು ರಾತ್ರಿ, ಗಾಳಿ ಮಳೆ ಏನಾದರೂ ಇರಲಿ, ಅವರ ಧ್ಯಾನ ಒಂದು ಕ್ಷಣವೂ ತೊರೆದಿಲ್ಲ. ಕಪೋರ ತಪಸ್ಸಿನಿಂದ ಮಹಾವಿಷ್ಣುವ ನೋಡುವ ಹಂಬಲ ಅವರಲ್ಲಿ. ಅಂತೂ ಒಮ್ಮೆ ದಿವ್ಯ ಪ್ರಕಾಶವು ಆ ಬೆಟ್ಟದ ಮೇಲೆ ಹರಿದು ಬಂತು. ಶ್ರೀನಿವಾಸನ ರೂಪದಲ್ಲಿ ಮಹಾವಿಷ್ಣು ಪ್ರತ್ಯಕ್ಷರಾದರು. ಓ ನನ್ನ ಪ್ರಿಯ ಭಕ್ತನೇ, ನಿನ್ನ ಪರಿಶ್ರಮ ಮತ್ತು ಭಕ್ತಿಗೆ ನಾನು ತೃಪ್ತನಾಗಿದ್ದೇನೆ. ಸ್ವಾಮಿ, ನನ್ನ ಜೀವನ ಧನ್ಯವಾಗಿದೆ. ನಿನ್ನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ಶ್ರೀನಿವಾಸ ರೂಪದಲ್ಲಿ ಪ್ರತ್ಯಕ್ಷನಾದ ಮಹಾವಿಷ್ಣುವನ್ನು ಮನಸ್ಸಂತೋಷವಾಗುವವರೆಗೂ ಪೂಜಿಸಿ ಆರಾಧಿಸಿ ಖುಷಿಪಟ್ಟರು. ನಿನ್ನ ಈ ತಪಸ್ಸಿಗೆ ಮೆಚ್ಚಿ ನೀ ತಪಸ್ಸುಗೈದ ಈ ಬೆಟ್ಟ ಇಂದಿನಿಂದ ವೃದ್ಧಾಚಲ ಎಂದು ಕರೆಯಲಾಗುವುದು. ಕಾಲದ ಹರಿವಿನಲ್ಲಿ ಈ ಸ್ಥಳ ಮುದಿಬೆಟ್ಟ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಇಂದಿಗೂ ಈ ಪವಿತ್ರ ಬೆಟ್ಟ ಭಕ್ತರನ್ನು ಸೆಳೆಯುತ್ತಿದೆ.